ರಿಪಬ್ಲಿಕ್ ಕನ್ನಡ ಜಿಲ್ಲಾ ವರದಿಗಾರ. ಬಾಗಲಕೋಟೆಯಲ್ಲಿ ಇವತ್ತಿನ ದಿವಸ ಏನು ಬಾಗಲಕೋಟೆ ವಿಶ್ವವಿದ್ಯಾಲಯದಲ್ಲಿ ಅದರದೇ ಆದಂತ ಒಂದು ನೇಮವನ್ನು ಮಾಡಿಕೊಂಡು ಶಿಕ್ಷಕರಿಗೆ ಅನ್ಯಾಯವಾಗ್ತಿದೆ ಅನ್ನುವಂತ ಕಾರಣಕ್ಕೋಸ್ಕರ ಇವತ್ತಿನ ದಿವಸ ಸಾಕಷ್ಟು ಅತಿಥಿ ಉಪನ್ಯಾಸಕರು ಕೂಡ ಏನು ಮೌಲ್ಯಮಾಪನ ಮಾಡುವುದಿಲ್ಲ, ನಾವು ಏನು ಪರೀಕ್ಷೆಗಳನ್ನ ಅಟೆಂಡ್ ಮಾಡಂಗಿಲ್ಲ ಅನ್ನುವಂತ ಕಾರಣಕ್ಕೋಸ್ಕರ ಹೊರಗಡೆ ಬಂದಿದ್ದಾರೆ. ಇದಕ್ಕೆ ಕಾರಣ ಮುಖ್ಯವಾಗಿ ಏನಂತಂದ್ರೆ ಏನು ಒಂದು ವಿಶ್ವವಿದ್ಯಾಲಯದಲ್ಲಿ ಎಲ್ಲರನ್ನ ಒಂದು ಈಗಾಗಲೇ ಅತಿಥಿ ಉಪನ್ಯಾಸಕರನ್ನ ಆಯ್ಕೆ ಮಾಡಿಕೊಳ್ಳುವ ವೇಳೆಯಲ್ಲಿ 12 ತಿಂಗಳಿಗೆ ಅವ್ರನ್ನ ಆಯ್ಕೆ ಮಾಡ್ಕೋಬೇಕನ್ನುವಂತ ಬೇರೆ ಬೇರೆ ವಿಶ್ವವಿದ್ಯಾಲಯಗಳು ಇರ್ತಕ್ಕಂತ ರೂಲ್ ಕೂಡ ಇಲ್ಲಿ ಇರಬೇಕಾಗತ್ತೆ. ಆದ್ರೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಇವರನ್ನ ಅಪಾಯಿಂಟ್ ಮಾಡ್ಕೊಂಡ್ಮೇಲೆ 3 ತಿಂಗಳಿಗೆ ಇವರನ್ನ ಒತ್ತಾಯದಿಂದ ಹೊರಗೆ ಹಾಕುವಂತ ಕೆಲಸ ಮಾಡ್ತಾರೆ. ಯಾಕಂತಂದ್ರೆ ಅಲ್ಲಿವರೆಗೂ ಕೂಡ ಯಾವುದೇ ಸಿಲೆಬಸ್ಗಳು ಮುಗಿದಿರೋದಿಲ್ಲ. ಆದ್ರೂ ಕೂಡ ಅವರಿಗೆ ಒತ್ತಾಯದ ಮೇರೆಗೆ ಅವರನ್ನ 3 ತಿಂಗಳ ಒಂದು ಸ್ಯಾಲರಿ ಕೊಡೋದ್ರ ಮುಖಾಂತರ ಹೊರ ಹಾಕುವಂತ ಕೆಲಸಕ್ಕೆ ಮುಂದಾಗ್ತದೆ ಆಡಳಿತ ಮಂಡಳಿ. ತದನಂತರ ಏನು 3 ತಿಂಗಳಲ್ಲಿ ಯಾವುದೇ ಒಂದು ಸಿಲೆಬಸ್ ಮುಗಿದಿರುವುದಿಲ್ಲ ಮತ್ತು ವಿದ್ಯಾರ್ಥಿಗಳಿಗೆ ಏನೂ ತಿಳಿದಿರುವುದಿಲ್ಲ. ಆದ್ರೂ ಕೂಡ ಅವರನ್ನ ಹೊರಗೆ ಹಾಕುವುದರ ಮುಖಾಂತರ ಇನ್ನು ಉಳಿದಂತ 3 ತಿಂಗಳಾದ್ಮೇಲೆ ಅವರಿಗೆ ಮತ್ತೆ ಏನು ಒಂದು ಪರೀಕ್ಷೆಯನ್ನು ಮಾಡ್ರಿ ಅಂತನ್ನುವಂಥದ್ದಾಗ್ಲಿ, ಮೌಲ್ಯಮಾಪನ ಮಾಡ್ರಿ ಎಕ್ಸಾಮ್ಗಳನ್ನ ಅಂತನ್ನುವಂಥದ್ದಾಗ್ಲಿ, ಇಂಥವೆಲ್ಲವನ್ನು ಮತ್ತೆ ಏನು ವಿಶ್ವವಿದ್ಯಾಲಯದ ಅಧಿಕಾರಿಗಳು ಪ್ರಾಚಾರ್ಯರು ಕರೀತಾರೆ. ಆದ್ರೆ ಅದಕ್ಕೆ ಯಾವುದೇ ಸಂಬಳಗಳನ್ನು ಕೊಡೋದಿಲ್ಲ ಅನ್ನುವಂಥದ್ದು ಕೂಡ ಈ ಅತಿಥಿ ಉಪನ್ಯಾಸಕರ ಒಂದು ಆರೋಪ ಕೂಡ ಆಗಿದೆ. ಆದ್ರೆ ಇವತ್ತಿನ ದಿವಸ ರಾಜ್ಯದಲ್ಲಿ ಸಾಕಷ್ಟು ವಿಶ್ವವಿದ್ಯಾಲಯಗಳಿದೆ. ಆದ್ರೆ ಅಲ್ಲಿ ಸರಿಯಾದಂತ ಒಂದು ನೇಮ ಕೂಡ ಇರುತ್ತೆ. ಆದ್ರೆ ಆ ನೇಮವನ್ನು ಮೀರಿ ಬಾಗಲಕೋಟೆಯ ವಿಶ್ವವಿದ್ಯಾಲಯದ ನೇಮನೇ ಬೇರೆ ಮಾಡಿದ್ದಾರೆ. ಹಾಗಾಗಿ ನಾವಲ್ಲಿ ಕೆಲಸ ಮಾಡೋದಕ್ಕೆ ನಮಗೆ ಅನ್ಯಾಯ ಆಗುತ್ತೆ. ಕೆಲಸ ಮಾಡಿದ ಮೇಲೆ ಸರಿಯಾದ ಸಂಬಳವೂ ಕೂಡ ಸಿಗ್ತಾ ಇಲ್ಲ ಮತ್ತು ಕನಿಷ್ಠ ವೇತನವನ್ನು ಕೊಡ್ತಾ ಇಲ್ಲ. ಇಂಥ ಕಾರಣಗಳನ್ನ ಏನು ಇಟ್ಕೊಂಡು ಇವತ್ತಿನ ದಿವಸ ಅತಿಥಿ ಉಪನ್ಯಾಸಕರು ಕೂಡ ಸಾಕಷ್ಟು ಒಂದು ಪ್ರತಿಭಟನೆ ಮಾಡ್ತೀವಿ ಅನ್ನುವಂಥದ್ದು ಕೂಡ ಈಗಾಗಲೇ ಎಚ್ಚರಿಕೆಯನ್ನು ನೀಡಿದ್ದಾರೆ. ಆದ್ರೆ ಇಂಥ ಒಂದು ಏನು ಮಕ್ಕಳ ಜೊತೆಗೆ ವಿದ್ಯಾರ್ಥಿಗಳಿಗೆ ಜೊತೆ ಆಟ ಆಡುವಂತ ವಿಶ್ವವಿದ್ಯಾಲಯಗಳನ್ನ ಇಲ್ಲಿ ಯಾವ ರೀತಿಯಾಗಿ ಮಕ್ಕಳು ಅಲ್ಲಿ ಹೋಗ್ಬೇಕು, ಅಲ್ಲಿ ಕಲಿಬೇಕು ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸಾಧ್ಯ ಅನ್ನುವಂಥದ್ದು ಕೂಡ ಸಾಕಷ್ಟು ಉಪನ್ಯಾಸಕರು ಮಾಡುವಂತ ಪ್ರಶ್ನೆಯೂ ಕೂಡ ಆಗಿದೆ. ಒಟ್ಟಿನಲ್ಲಿ ಹೇಳಬೇಕಾದ್ರೆ ಇವತ್ತಿನ ದಿವಸ ಏನು ಹಿಂದಿನ ಸರ್ಕಾರ ಜಿಲ್ಲೆಗೊಂದು ಏನು ವಿಶ್ವವಿದ್ಯಾಲಯಗಳನ್ನ ಮಾಡೋದ್ರೊಂದಿಗೆ ಅಲ್ಲಿ ಸರಿಯಾದ ಸಿಬ್ಬಂದಿಗಳು ಇಲ್ಲ, ಶಿಕ್ಷಕರು ಕೂಡ ಇಲ್ಲ ಮತ್ತು ಅತಿಥಿ ಉಪನ್ಯಾಸಕರನ್ನ ಅವರು ಕರೆ ತಂದ್ರು ಕೂಡ ಅವರಿಗೆ ಸರಿಯಾದ ಸಂಬಳವೂ ಕೊಡ್ತಾ ಇಲ್ಲ, ಜೊತೆಗೆ ಸರಿಯಾದಂತ ರೆಸ್ಪಾನ್ಸ್ ಕೂಡ ಕೊಡ್ತಾ ಇಲ್ಲ ಅನ್ನುವಂತ ಕಾರಣಕ್ಕೋಸ್ಕರ ಇವತ್ತಿನ ದಿವಸ ಬಾಗಲಕೋಟೆಯ ವಿಶ್ವವಿದ್ಯಾಲಯದಲ್ಲಿ ಏನು ಅತಿಥಿ ಉಪನ್ಯಾಸಕರು ನಮಗೆ ಸರಿಯಾದ ಸಂಬಳ ಸಿಗ್ತಾ ಇಲ್ಲ, ಜೊತೆಗೆ ಸಂಬಳ ಸಿಕ್ಕರೂ ಕೂಡ ಏನು ಶಾರ್ಟ್ ಟೈಮ್ ಅಂದ್ರೆ 12 ತಿಂಗಳಿಗೆ ನಮ್ಮನ್ನ ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ, ಆದ್ರೆ 3 ತಿಂಗಳಿಗೆ ಮುಗಿಸ್ತಾರೆ ಅನ್ನುವಂತ ಮಾತನ್ನು ಕೂಡ ಈಗ ನಮ್ಮ ಮುಂದೆ ಹೇಳಿದ್ದಾರೆ. ಒಟ್ಟಿನಲ್ಲಿ ವಿದ್ಯಾರ್ಥಿಗಳ ಜೊತೆ ಆಟನಾಡ್ತಕ್ಕಂತ ಈ ವಿಶ್ವವಿದ್ಯಾಲಯಗಳು ಆದಷ್ಟು ಬೇಗನೆ ಸರಿಯಾದಂತ ಒಂದು ಶಿಕ್ಷಕರ ನೇಮಕ ಮಾಡಿಕೊಳ್ಳೋದ್ರೊಂದಿಗೆ ಅವರಿಗೆ ನ್ಯಾಯ ಕೊಡಿಸಬೇಕನ್ನುವಂಥದ್ದೇ ರಿಪಬ್ಲಿಕ್ ಕನ್ನಡದ ಮಾತು ಕೂಡ ಆಗಿದೆ. ಇದಿಷ್ಟು ಬಾಗಲಕೋಟೆಯ ಸುದ್ದಿಯಾಗಿದೆ. ಮುಂದಿನ ಸುದ್ದಿ ನಮ್ಮ ಸಹೋದ್ಯೋಗಿ ನೀಡ್ತಾ ಹೋಗ್ತಾರೆ. ನಾನು ಸಿದ್ಧದುರ್ಗಾಮಿ, ರಿಪಬ್ಲಿಕ್ ಕನ್ನಡ ಜಿಲ್ಲಾ ವರದಿಗಾರ. ಬಾಗಲಕೋಟೆಯಲ್ಲಿ ಇವತ್ತಿನ ದಿವಸ ಏನು ಬಾಗಲಕೋಟೆ ವಿಶ್ವವಿದ್ಯಾಲಯದಲ್ಲಿ ಅದರದೇ ಆದಂತ ಒಂದು ನೇಮವನ್ನು ಮಾಡಿಕೊಂಡು ಶಿಕ್ಷಕರಿಗೆ ಅನ್ಯಾಯವಾಗ್ತಿದೆ ಅನ್ನುವಂತ ಕಾರಣಕ್ಕೋಸ್ಕರ ಇವತ್ತಿನ ದಿವಸ ಸಾಕಷ್ಟು ಅತಿಥಿ ಉಪನ್ಯಾಸಕರು ಕೂಡ ಏನು ಮೌಲ್ಯಮಾಪನ ಮಾಡುವುದಿಲ್ಲ, ನಾವು ಏನು ಪರೀಕ್ಷೆಗಳನ್ನ ಅಟೆಂಡ್ ಮಾಡಂಗಿಲ್ಲ ಅನ್ನುವಂತ ಕಾರಣಕ್ಕೋಸ್ಕರ ಹೊರಗಡೆ ಬಂದಿದ್ದಾರೆ. ಇದಕ್ಕೆ ಕಾರಣ ಮುಖ್ಯವಾಗಿ ಏನಂತಂದ್ರೆ ಏನು ಒಂದು ವಿಶ್ವವಿದ್ಯಾಲಯದಲ್ಲಿ ಎಲ್ಲರನ್ನ ಒಂದು ಈಗಾಗಲೇ ಅತಿಥಿ ಉಪನ್ಯಾಸಕರನ್ನ ಆಯ್ಕೆ ಮಾಡಿಕೊಳ್ಳುವ ವೇಳೆಯಲ್ಲಿ 12 ತಿಂಗಳಿಗೆ ಅವ್ರನ್ನ ಆಯ್ಕೆ ಮಾಡ್ಕೋಬೇಕನ್ನುವಂತ ಬೇರೆ ಬೇರೆ ವಿಶ್ವವಿದ್ಯಾಲಯಗಳು ಇರ್ತಕ್ಕಂತ ರೂಲ್ ಕೂಡ ಇಲ್ಲಿ ಇರಬೇಕಾಗತ್ತೆ. ಆದ್ರೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಇವರನ್ನ ಅಪಾಯಿಂಟ್ ಮಾಡ್ಕೊಂಡ್ಮೇಲೆ 3 ತಿಂಗಳಿಗೆ ಇವರನ್ನ ಒತ್ತಾಯದಿಂದ ಹೊರಗೆ ಹಾಕುವಂತ ಕೆಲಸ ಮಾಡ್ತಾರೆ. ಯಾಕಂತಂದ್ರೆ ಅಲ್ಲಿವರೆಗೂ ಕೂಡ ಯಾವುದೇ ಸಿಲೆಬಸ್ಗಳು ಮುಗಿದಿರೋದಿಲ್ಲ. ಆದ್ರೂ ಕೂಡ ಅವರಿಗೆ ಒತ್ತಾಯದ ಮೇರೆಗೆ ಅವರನ್ನ 3 ತಿಂಗಳ ಒಂದು ಸ್ಯಾಲರಿ ಕೊಡೋದ್ರ ಮುಖಾಂತರ ಹೊರ ಹಾಕುವಂತ ಕೆಲಸಕ್ಕೆ ಮುಂದಾಗ್ತದೆ ಆಡಳಿತ ಮಂಡಳಿ. ತದನಂತರ ಏನು 3 ತಿಂಗಳಲ್ಲಿ ಯಾವುದೇ ಒಂದು ಸಿಲೆಬಸ್ ಮುಗಿದಿರುವುದಿಲ್ಲ ಮತ್ತು ವಿದ್ಯಾರ್ಥಿಗಳಿಗೆ ಏನೂ ತಿಳಿದಿರುವುದಿಲ್ಲ. ಆದ್ರೂ ಕೂಡ ಅವರನ್ನ ಹೊರಗೆ ಹಾಕುವುದರ ಮುಖಾಂತರ ಇನ್ನು ಉಳಿದಂತ 3 ತಿಂಗಳಾದ್ಮೇಲೆ ಅವರಿಗೆ ಮತ್ತೆ ಏನು ಒಂದು ಪರೀಕ್ಷೆಯನ್ನು ಮಾಡ್ರಿ ಅಂತನ್ನುವಂಥದ್ದಾಗ್ಲಿ, ಮೌಲ್ಯಮಾಪನ ಮಾಡ್ರಿ ಎಕ್ಸಾಮ್ಗಳನ್ನ ಅಂತನ್ನುವಂಥದ್ದಾಗ್ಲಿ, ಇಂಥವೆಲ್ಲವನ್ನು ಮತ್ತೆ ಏನು ವಿಶ್ವವಿದ್ಯಾಲಯದ ಅಧಿಕಾರಿಗಳು ಪ್ರಾಚಾರ್ಯರು ಕರೀತಾರೆ. ಆದ್ರೆ ಅದಕ್ಕೆ ಯಾವುದೇ ಸಂಬಳಗಳನ್ನು ಕೊಡೋದಿಲ್ಲ ಅನ್ನುವಂಥದ್ದು ಕೂಡ ಈ ಅತಿಥಿ ಉಪನ್ಯಾಸಕರ ಒಂದು ಆರೋಪ ಕೂಡ ಆಗಿದೆ. ಆದ್ರೆ ಇವತ್ತಿನ ದಿವಸ ರಾಜ್ಯದಲ್ಲಿ ಸಾಕಷ್ಟು ವಿಶ್ವವಿದ್ಯಾಲಯಗಳಿದೆ. ಆದ್ರೆ ಅಲ್ಲಿ
ಸರಿಯಾದಂತ ಒಂದು ನೇಮ ಕೂಡ ಇರುತ್ತೆ. ಆದ್ರೆ ಆ ನೇಮವನ್ನು ಮೀರಿ ಬಾಗಲಕೋಟೆಯ ವಿಶ್ವವಿದ್ಯಾಲಯದ ನೇಮನ ಬೇರೆ ಮಾಡಿದ್ದಾರೆ. ಹಾಗಾಗಿ ನಾವಲ್ಲಿ ಕೆಲಸ ಮಾಡೋದಕ್ಕೆ ನಮಗೆ ಅನ್ಯಾಯ ಆಗುತ್ತೆ. ಕೆಲಸ ಮಾಡಿದ ಮೇಲೆ ಸರಿಯಾದ ಸಂಬಳವೂ ಕೂಡ ಸಿಗ್ತಾ ಇಲ್ಲ ಮತ್ತು ಕನಿಷ್ಠ ವೇತನವನ್ನು ಕೊಡ್ತಾ ಇಲ್ಲ. ಇಂಥ ಕಾರಣಗಳನ್ನ ಏನು ಇಟ್ಕೊಂಡು ಇವತ್ತಿನ ದಿವಸ ಅತಿಥಿ ಉಪನ್ಯಾಸಕರು ಕೂಡ ಸಾಕಷ್ಟು ಒಂದು ಪ್ರತಿಭಟನೆ ಮಾಡ್ತೀವಿ ಅನ್ನುವಂಥದ್ದು ಕೂಡ ಈಗಾಗಲೇ ಎಚ್ಚರಿಕೆಯನ್ನು ನೀಡಿದ್ದಾರೆ. ಆದ್ರೆ ಇಂಥ ಒಂದು ಏನು ಮಕ್ಕಳ ಜೊತೆಗೆ ವಿದ್ಯಾರ್ಥಿಗಳ ಜೊತೆ ಆಟ ಆಡುವಂತ ವಿಶ್ವವಿದ್ಯಾಲಯಗಳನ್ನ ಇಲ್ಲಿ ಯಾವ ರೀತಿಯಾಗಿ ಮಕ್ಕಳು ಅಲ್ಲಿ ಹೋಗ್ಬೇಕು, ಅಲ್ಲಿ ಕಲಿಬೇಕು ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸಾಧ್ಯ ಅನ್ನುವಂಥದ್ದು ಕೂಡ ಸಾಕಷ್ಟು ಉಪನ್ಯಾಸಕರು ಮಾಡುವಂತ ಪ್ರಶ್ನೆಯೂ ಕೂಡ ಆಗಿದೆ. ಒಟ್ಟಿನಲ್ಲಿ ಹೇಳಬೇಕಾದ್ರೆ ಇವತ್ತಿನ ದಿವಸ ಏನು ಹಿಂದಿನ ಸರ್ಕಾರ ಜಿಲ್ಲೆಗೊಂದು ಏನು ವಿಶ್ವವಿದ್ಯಾಲಯಗಳನ್ನ ಮಾಡೋದ್ರೊಂದಿಗೆ ಅಲ್ಲಿ ಸರಿಯಾದ ಸಿಬ್ಬಂದಿಗಳು ಇಲ್ಲ, ಶಿಕ್ಷಕರು ಕೂಡ ಇಲ್ಲ ಮತ್ತು ಅತಿಥಿ ಉಪನ್ಯಾಸಕರನ್ನ ಅವ್ರು ಕರೆ ತಂದ್ರು ಕೂಡ ಅವರಿಗೆ ಸರಿಯಾದ ಸಂಬಳವೂ ಕೊಡ್ತಾ ಇಲ್ಲ, ಜೊತೆಗೆ ಸರಿಯಾದಂತ ರೆಸ್ಪಾನ್ಸ್ ಕೂಡ ಕೊಡ್ತಾ ಇಲ್ಲ ಅನ್ನುವಂತ ಕಾರಣಕ್ಕೋಸ್ಕರ ಇವತ್ತಿನ ದಿವಸ ಬಾಗಲಕೋಟೆಯ ವಿಶ್ವವಿದ್ಯಾಲಯದಲ್ಲಿ ಏನು ಅತಿಥಿ ಉಪನ್ಯಾಸಕರು ನಮಗೆ ಸರಿಯಾದ ಸಂಬಳ ಸಿಗ್ತಾ ಇಲ್ಲ, ಜೊತೆಗೆ ಸಂಬಳ ಸಿಕ್ಕರೂ ಕೂಡ ಏನು ಶಾರ್ಟ್ ಟೈಮ್ ಅಂದ್ರೆ 12 ತಿಂಗಳಿಗೆ ನಮ್ಮನ್ನ ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ, ಆದ್ರೆ 3 ತಿಂಗಳಿಗೆ ಮುಗಿಸ್ತಾರೆ ಅನ್ನುವಂತ ಮಾತನ್ನು ಕೂಡ ಈಗ ನಮ್ಮ ಮುಂದೆ ಹೇಳಿದ್ದಾರೆ. ಒಟ್ಟಿನಲ್ಲಿ ವಿದ್ಯಾರ್ಥಿಗಳ ಜೊತೆ ಆಟನಾಡ್ತಕ್ಕಂತ ಈ ವಿಶ್ವವಿದ್ಯಾಲಯಗಳು ಆದಷ್ಟು ಬೇಗನೆ ಸರಿಯಾದಂತ ಒಂದು ಶಿಕ್ಷಕರ ನೇಮಕ ಮಾಡಿಕೊಳ್ಳೋದ್ರೊಂದಿಗೆ ಅವರಿಗೆ ನ್ಯಾಯ ಕೊಡಿಸಬೇಕನ್ನುವಂಥದ್ದೇ ರಿಪಬ್ಲಿಕ್ ಕನ್ನಡದ ಮಾತು ಕೂಡ ಆಗಿದೆ. ಇದಿಷ್ಟು ಬಾಗಲಕೋಟೆಯ ಸುದ್ದಿಯಾಗಿದೆ. ಮುಂದಿನ ಸುದ್ದಿ ನಮ್ಮ ಸಹೋದ್ಯೋಗಿ ನೀಡ್ತಾ ಹೋಗ್ತಾರೆ. ಓವರ್ ಟು ಯು. ನಾನು ಸಿದ್ದದುರ್ಗಾಮಿ, ರಿಪಬ್ಲಿಕ್ ಕನ್ನಡ ಜಿಲ್ಲಾ ವರದಿಗಾರ. ಬಾಗಲಕೋಟೆಯಲ್ಲಿ ಇವತ್ತಿನ ದಿವಸ ಏನು ಬಾಗಲಕೋಟೆ ವಿಶ್ವವಿದ್ಯಾಲಯದಲ್ಲಿ ಅದರದೇ ಆದಂತ ಒಂದು ನೇಮವನ್ನು ಮಾಡಿಕೊಂಡು ಶಿಕ್ಷಕರಿಗೆ ಅನ್ಯಾಯವಾಗ್ತಿದೆ ಅನ್ನುವಂತ ಕಾರಣಕ್ಕೋಸ್ಕರ ಇವತ್ತಿನ ದಿವಸ ಸಾಕಷ್ಟು ಅತಿಥಿ ಉಪನ್ಯಾಸಕರು ಕೂಡ ಏನು ಮೌಲ್ಯಮಾಪನ ಮಾಡುವುದಿಲ್ಲ, ನಾವು ಏನು ಪರೀಕ್ಷೆಗಳನ್ನ ಏನು ಅಟೆಂಡ್ ಮಾಡಂಗಿಲ್ಲ ಅನ್ನುವಂತ ಕಾರಣಕ್ಕೋಸ್ಕರ ಹೊರಗಡೆ ಬಂದಿದ್ದಾರೆ. ಇದಕ್ಕೆ ಕಾರಣ ಮುಖ್ಯವಾಗಿ ಏನಂತಂದ್ರೆ ಏನು ಒಂದು ವಿಶ್ವವಿದ್ಯಾಲಯದಲ್ಲಿ ಎಲ್ಲರನ್ನ ಒಂದು ಏನು ಈಗಾಗಲೇ ಅತಿಥಿ ಉಪನ್ಯಾಸಕರನ್ನ ಆಯ್ಕೆ ಮಾಡಿಕೊಳ್ಳುವ ವೇಳೆಯಲ್ಲಿ 12 ತಿಂಗಳಿಗೆ ಅವ್ರನ್ನ ಆಯ್ಕೆ ಮಾಡ್ಕೋಬೇಕನ್ನುವಂತ ಬೇರೆ ಬೇರೆ ವಿಶ್ವವಿದ್ಯಾಲಯಗಳ ಇರ್ತಕ್ಕಂತ ರೂಲ್ ಕೂಡ ಇಲ್ಲಿ ಇರಬೇಕಾಗತ್ತೆ. ಆದ್ರೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಇವರನ್ನ ಅಪಾಯಿಂಟ್ ಮಾಡ್ಕೊಂಡ್ಮೇಲೆ 3 ತಿಂಗಳಿಗೆ ಇವರನ್ನ ಒತ್ತಾಯದಿಂದ ಹೊರಗೆ ಹಾಕುವಂತ ಕೆಲಸ ಮಾಡ್ತಾರೆ. ಯಾಕಂತಂದ್ರೆ ಅಲ್ಲಿವರೆಗೂ ಕೂಡ ಯಾವುದೇ ಸಿಲೆಬಸ್ಗಳು ಮುಗಿದಿರೋದಿಲ್ಲ, ಆದ್ರೂ ಕೂಡ ಅವರಿಗೆ ಒತ್ತಾಯದ ಮೇರೆಗೆ ಅವರನ್ನ 3 ತಿಂಗಳ ಒಂದು ಸ್ಯಾಲರಿ ಕೊಡೋದ್ರ ಮುಖಾಂತರ ಹೊರ ಹಾಕುವಂತ ಕೆಲಸಕ್ಕೆ ಮುಂದಾಗ್ತದೆ ಆಡಳಿತ ಮಂಡಳಿ. ತದನಂತರ ಏನು 3 ತಿಂಗಳಲ್ಲಿ ಯಾವುದೇ ಒಂದು ಸಿಲೆಬಸ್ ಮುಗಿದಿರೋದಿಲ್ಲ ಮತ್ತು ವಿದ್ಯಾರ್ಥಿಗಳಿಗೆ ಏನೂ ತಿಳಿದಿರೋದಿಲ್ಲ, ಆದ್ರೂ ಕೂಡ ಅವರನ್ನ ಹೊರಗೆ ಹಾಕುವುದ್ರ ಮುಖಾಂತರ ಇನ್ನು ಉಳಿದಂತ 3 ತಿಂಗಳಾದ್ಮೇಲೆ ಅವರಿಗೆ ಮತ್ತೆ ಏನು ಒಂದು ಪರೀಕ್ಷೆಯನ್ನು ಮಾಡ್ರಿ ಅಂತನ್ನುವಂಥದ್ದಾಗ್ಲಿ, ಮೌಲ್ಯಮಾಪನ ಮಾಡ್ರಿ ಎಕ್ಸಾಮ್ ಗಳನ್ನ ಅಂತನ್ನುವಂಥದ್ದಾಗ್ಲಿ, ಇಂಥವೆಲ್ಲವನ್ನು ಮತ್ತೆ ಏನು ವಿಶ್ವವಿದ್ಯಾಲಯದ ಅಧಿಕಾರಿಗಳು ಪ್ರಾಚಾರ್ಯರು ಕರೀತಾರೆ. ಆದ್ರೆ ಅದಕ್ಕೆ ಯಾವುದೇ ಸಂಬಳಗಳನ್ನು ಕೊಡೋದಿಲ್ಲ ಅನ್ನುವಂಥದ್ದು ಕೂಡ ಈ ಅತಿಥಿ ಉಪನ್ಯಾಸಕರ ಒಂದು ಆರೋಪ ಕೂಡ ಆಗಿದೆ. ಆದ್ರೆ ಇವತ್ತಿನ ದಿವಸ ರಾಜ್ಯದಲ್ಲಿ ಸಾಕಷ್ಟು ವಿಶ್ವವಿದ್ಯಾಲಯಗಳಿದೆ, ಆದ್ರೆ ಅಲ್ಲಿ ಸರಿಯಾದಂತ ಒಂದು ನೇಮ ಕೂಡ ಇರುತ್ತೆ. ಆದ್ರೆ ಆ ನೇಮವನ್ನು ಮೀರಿ ಬಾಗಲಕೋಟೆಯ ವಿಶ್ವವಿದ್ಯಾಲಯದ ನೇಮನೇ ಬೇರೆ ಮಾಡಿದ್ದಾರೆ. ಹಾಗಾಗಿ ನಾವಲ್ಲಿ ಕೆಲಸ ಮಾಡೋದಕ್ಕೆ ನಮಗೆ ಅನ್ಯಾಯ ಆಗುತ್ತೆ. ಕೆಲಸ ಮಾಡಿದ ಮೇಲೆ ಸರಿಯಾದ ಸಂಬಳವೂ ಕೂಡ ಸಿಗ್ತಾ ಇಲ್ಲ ಮತ್ತು ಕನಿಷ್ಠ ವೇತನವನ್ನು ಕೊಡ್ತಾ ಇಲ್ಲ. ಇಂಥ ಕಾರಣಗಳನ್ನ ಏನು ಇಟ್ಕೊಂಡು ಇವತ್ತಿನ ದಿವಸ ಅತಿಥಿ ಉಪನ್ಯಾಸಕರು ಕೂಡ ಸಾಕಷ್ಟು ಒಂದು ಪ್ರತಿಭಟನೆ ಮಾಡ್ತೀವಿ ಅನ್ನುವಂಥದ್ದು ಕೂಡ ಈಗಾಗಲೇ ಎಚ್ಚರಿಕೆಯನ್ನು ನೀಡಿದ್ದಾರೆ. ಆದ್ರೆ ಇಂಥ ಒಂದು ಏನು ಮಕ್ಕಳ ಜೊತೆಗೆ ವಿದ್ಯಾರ್ಥಿಗಳ ಜೊತೆ ಆಟ ಆಡುವಂತ ವಿಶ್ವವಿದ್ಯಾಲಯಗಳನ್ನ ಇಲ್ಲಿ ಯಾವ ರೀತಿಯಾಗಿ ಮಕ್ಕಳು ಅಲ್ಲಿ ಹೋಗ್ಬೇಕು, ಅಲ್ಲಿ ಕಲಿಬೇಕು ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸಾಧ್ಯ ಅನ್ನುವಂಥದ್ದು ಕೂಡ ಸಾಕಷ್ಟು ಉಪನ್ಯಾಸಕರು ಮಾಡುವಂತ ಪ್ರಶ್ನೆಯೂ ಕೂಡ ಆಗಿದೆ. ಒಟ್ಟಿನಲ್ಲಿ ಹೇಳಬೇಕಾದ್ರೆ ಇವತ್ತಿನ ದಿವಸ ಏನು ಹಿಂದಿನ ಸರ್ಕಾರ ಜಿಲ್ಲೆಗೊಂದು ಏನು ವಿಶ್ವವಿದ್ಯಾಲಯಗಳನ್ನ ಮಾಡೋದ್ರೊಂದಿಗೆ ಅಲ್ಲಿ ಸರಿಯಾದ ಸಿಬ್ಬಂದಿಗಳು ಇಲ್ಲ, ಶಿಕ್ಷಕರು ಕೂಡ ಇಲ್ಲ ಮತ್ತು ಅತಿಥಿ ಉಪನ್ಯಾಸಕರನ್ನ ಅವ್ರು ಕರೆ ತಂದ್ರು ಕೂಡ ಅವರಿಗೆ ಸರಿಯಾದ ಸಂಬಳವೂ ಕೊಡ್ತಾ ಇಲ್ಲ, ಜೊತೆಗೆ ಸರಿಯಾದಂತ ರೆಸ್ಪಾನ್ಸ್ ಕೂಡ ಕೊಡ್ತಾ ಇಲ್ಲ ಅನ್ನುವಂತ ಕಾರಣಕ್ಕೋಸ್ಕರ ಇವತ್ತಿನ ದಿವಸ ಬಾಗಲಕೋಟೆಯ ವಿಶ್ವವಿದ್ಯಾಲಯದಲ್ಲಿ ಏನು ಅತಿಥಿ ಉಪನ್ಯಾಸಕರು ನಮಗೆ ಸರಿಯಾದ ಸಂಬಳ ಸಿಗ್ತಾ ಇಲ್ಲ, ಜೊತೆಗೆ ಸಂಬಳ ಸಿಕ್ಕರೂ ಕೂಡ ಏನು ಶಾರ್ಟ್ ಟೈಮ್ ಅಂದ್ರೆ 12 ತಿಂಗಳಿಗೆ ನಮ್ಮನ್ನ ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ, ಆದ್ರೆ 3 ತಿಂಗಳಿಗೆ ಮುಗಿಸ್ತಾರೆ ಅನ್ನುವಂತ ಮಾತನ್ನು ಕೂಡ ಈಗ ನಮ್ಮ ಮುಂದೆ ಹೇಳಿದ್ದಾರೆ. ಒಟ್ಟಿನಲ್ಲಿ ವಿದ್ಯಾರ್ಥಿಗಳ ಜೊತೆ ಆಟನಾಡ್ತಕ್ಕಂತ ಈ ವಿಶ್ವವಿದ್ಯಾಲಯಗಳು ಆದಷ್ಟು ಬೇಗನೆ ಸರಿಯಾದಂತ ಒಂದು ಶಿಕ್ಷಕರ ನೇಮಕ ಮಾಡಿಕೊಳ್ಳೋದ್ರೊಂದಿಗೆ ಅವರಿಗೆ ನ್ಯಾಯ ಕೊಡಿಸಬೇಕನ್ನುವಂಥದ್ದೇ ರಿಪಬ್ಲಿಕ್ ಕನ್ನಡದ ಮಾತು ಕೂಡ ಆಗಿದೆ. ಇದಿಷ್ಟು ಬಾಗಲಕೋಟೆಯ ಸುದ್ದಿಯಾಗಿದೆ. ಮುಂದಿನ ಸುದ್ದಿ ನಮ್ಮ ಸಹೋದ್ಯೋಗಿ ನೀಡ್ತಾ ಹೋಗ್ತಾರೆ. ಓವರ್ ಟು ಯು.